ಅಣ್ಣ ನಾನು ಇವ್ರ ತರ ಪುಡಿ ರೌಡಿಯಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೇಳ್ಬಿಡು ಅವನಿಗೆ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಹಂಗೆ ಬಡ ಸಬ್ಸ್ಕ್ರೈಬ್ ಮಾಡಿರಿ, ಗಂಟೆ ಹೊಡೆದು ಹಾಲ್ ಅಂತ ಸೆಟ್ ಮಾಡಿರಿ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋಕ್ಕೆ ನೋಟಿಫಿಕೇಶನ್ ಬರ್ತೈತಿ. ಇವತ್ತಿನ ಈ ವಿಡಿಯೋ ಭಾಳ ಸ್ಪೆಷಲ್ ಐತಿ. ಇದು ಭಾಳ ಹೋರಿ ಅಭಿಮಾನಿಗಳಿಗೆ ಮತ್ತು ಹೋರಿ ಹಬ್ಬದ ಅಭಿಮಾನಿಗಳಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂಥೇಳಿ ನನ್ನ ಅನಿಸಿಕೆ ಐತಿ. ನಮ್ಮ ಹಾವೇರಿ ಭಾಗದಾಗ ಒಂದು ಹಬ್ಬ ಮಾಡ್ತೀವಿ. ಅದು ಹಬ್ಬ ಬಂದ್ಬಿಟ್ಟು ಹೋರಿ ಹಬ್ಬ ಅಂಥೇಳಿ. ಆ ಹೋರಿ ಹಬ್ಬ ಸಣ್ಣ ಹುಡುಗಲಿಂದ ಹಿಡಿದು ವಯಸ್ಸಾದ ಮುದುಕರ ಮಟನ ಆ ಹೋರಿ ಹಬ್ಬನ ಇಷ್ಟಪಡ್ತಾರೆ. ಅದು ಸಾಂಪ್ರದಾಯಿಕ ಕ್ರೀಡೆ ಐತಿ. ಈ ಹಬ್ಬದಾಗ ಬಲಿಷ್ಠ ಹೋರಿಗಳು ಇರ್ತಾವೆ ಮತ್ತು ಹಂಗೆ ಆ ಹೋರಿನ ಹಿಡ್ಯಾಕ ತಮ್ಮ ಪ್ರಾಣನ ಪಣಕ್ಕಿಟ್ಟು ಆ ಹೋರಿನ ಹಿಡ್ಯಾಕ ಇರ್ತಾರೆ. ಇವತ್ತು ನಾವು ಫಸ್ಟ್ ಇಂಟರ್ವ್ಯೂ ಮಾಡಕ್ಕಂತೀವಿ. ಅದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ. ಯಾರ್ಯಾರು ಈ ವಿಡಿಯೋ ನೋಡಕ್ಕಂತೀರಿ ಹೋರಿ ಪ್ರೇಮಿಗಳಿದಿರಿ, ಹಂಗೆ ಹೋರಿ ಹಬ್ಬದ ಪ್ರೇಮಿಗಳಿದಿರಿ, ಬಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ನಮ್ಮ ಕಾರ್ಯಕ್ರಮದ ಮೊದಲನೇ ಅತಿಥಿ ಅವರು ಯಾರು ಅಂತಂದ್ರೆ ಕರ್ನಾಟಕದ ಸ್ಪೆಷಲ್ ಬ್ರ್ಯಾಂಡ್ ಅಂತಂದು ಹೇಳಿ ಹಂಗೆ 1000cc ಸರ್ದಾರ ಅಂಥೇಳಿ ಖ್ಯಾತಿ ಹೊಂದಂಥ ಕರ್ಜಗಿ ಓಂ ಹೋರಿ ಮತ್ತು ಅದರ ಮಾಲೀಕರಾದಂತಹ ಜಗ್ಗಣ್ಣ ಅವರು ನಮ್ಮ ಕೂಟ ಅದಾರ. ಅವ್ರ ಹೋರಿ ಬಗ್ಗೆ ಅವ್ರನ್ನ ಕೇಳೋಣಂತ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. Don't angry me. जो मैं बोलता हूँ वो मैं करता हूँ, पर जो मैं नहीं बोलता वो मैं डेफिनेटली करूँगा. Você quer sexo agressivo, vou deixar sua bunda ardendo, botar tapa. Toma. Quatro paredes, eu vou acabar contigo. Oi, quatro paredes, eu vou acabar contigo. Oi. Em quatro paredes, eu vou acabar contigo. Oi. ನಮಸ್ಕಾರ ಅಣ್ಣ. ನಮಸ್ತೆ. ನಿಮ್ಮ ಹೆಸರು? ಜಗದೀಶ್ ಮಾನೆಗಾರ ಅಂತ ಸ್ವಲ್ಪ ಜೋರು ಮಾತಾಡಿ. ನಿಮ್ಮೂರು ರೀ ಅಣ್ಣ? ಕರ್ಜಿಗೆ ಅಂತಂದು ಹೇಳೋಣ. ಕರ್ಜಿಗೆ ಇದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಸ್ವಲ್ಪ? ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕಣ ಇದೆ. ಹಾಂ. ಹಾವೇರಿ ಅಂತ 11 ಕಿಲೋಮೀಟ್ರ್ ದೂರ ಇದೆ. ಹಾಂ.
ಇದು ನಿಮ್ಮ ಊರಿ ಹೆಸರು ರೀ? ಕರ್ಜಿಗೆ ಹೋಮ್ ಅಂತಂದೇಳಿ ಗುರುತು ಮಾಡ್ತಾರೆ ಇದನ್ನ. Powerful people make places powerful. ಹಾಂ ರೀ. ಇದು ಸಣ್ಣದಿದ್ದಂತ್ರ ಸಾಕಿರಣ ಏನು ಕದಿದ್ರಿ ಅಣ್ಣ? 2.5 ವರ್ಷ ಆತಣ ಇದನ್ನ ತಂದೆ. ಹಾಂ ರೀ. ನಮ್ಗೆ ಮೊದಲಿಗೆ ಒಂದು ಸೀನಿಯರ್ ಕರ್ಜಿಗೆ ಹೋಮ್ ಅಂತಂದು ಇತ್ತಣ. ಹಾಂ ರೀ. ಆ ಊರಿದ್ದಾಗ ಅದನ್ನ ಬಕ್ಕ ಬಿಡ್ತಿದ್ವಣ PP ಅಂತಂದೇಳಿ ಈ ಊರಿ ಅಂತ ಬಂದಿದ್ದಣ. ಹಾಂ ರೀ. ಅದು ಹಳೆಯದು ಹೋರಿ ಅದೇನಾದ್ರಿ ಏನಾರ? ಅದಕ್ಕೆ ಲಿಂಪಿ ಸ್ಕಿನ್ ಅಂತಂದು ಒಂದು ಗಡ್ಡೆ ರೋಗ ಬಂತಣ. ಹಾಂ. ಆ ರೋಗ ಬಂದು ತೀರ್ಕೊಂಡು ಅದೆಷ್ಟು ಹಬ್ಬ ಮಾಡಿದ್ರಿ ಅಣ್ಣ? ಅದೊಂದು 10 ಹಬ್ಬ ಮಾಡಿತ್ತಣ. ಅದು 10 ಹಬ್ಬ ರೀ. ಈಗ ಇದೆಷ್ಟು ಹಬ್ಬ ಮಾಡಿದ್ರಿ ಅಣ್ಣ? ಇದು ಒಂದು 10-12 ಹಬ್ಬ ಮಾಡಿತ್ತಣ. ಇದು ಕೊಬ್ಬರಿ ಹೋರಿ ಏನ್ರಿ ಅಣ್ಣ? ಏನು PP ಹೋರಿ ರೀ? ಇದು 1 ವರ್ಷ ಬಕ್ಕಾದಾಗ ಮಾಡ್ತಾನೆ. ಇದು ಹಾಂ ರೀ. ಕೊಬ್ಬರಿ ಕಟ್ಟಿ ಮಾಡಿದ್ವಿ. ಹಾಂ ರೀ. ಅದಾಗಿನ ಮೇಲೆ ನೋಡೋಣ ತಡಿ ಅಂತಂದೇಳಿ ನಾವು ಚಟ್ಟಿ ಕಟ್ಟಿ ಫಸ್ಟ್ನೇಗೆ ರೂಢಿ ಮಾಡ್ದೆ. 1ನೇ ಹಬ್ಬ ಕರೆಕ್ಟ್ ಹೋಲಿಲ್ಲ ಅಣ್ಣ. ಅದು ಹಾಂ ರೀ. ನೋಡಿದ್ರೆಲ್ಲರೂ ಇದು PP ಹೊತ್ತು ಒಂದು ಹಬ್ಬ ಮಾಡಲ್ಲ ಹಂಗೆ ಹಿಂಗೆ ಅಂದ್ರೆ. ಅದಾದಮೇಲೆ ನೆಕ್ಸ್ಟ್ PP ಕಟ್ಟೇ ಬಿಟ್ಟೋಣ ಟಾಪ್ ಆಗಿ ಬರೋದು. ಟಾಪ್ ಬಂದು ಎಷ್ಟು ಕೆ ಜಿ ಕೊಬ್ಬರಿ ಕಟ್ತಿದ್ರಿ ಅಣ್ಣ ಒಂದಕ್ಕೆ? ಫಸ್ಟಿಗೆ ಏನಿಲ್ಲ ಅಣ್ಣ, ಒಂದು ದುಬ್ಬಕ್ಕೆ ಒಂದು ಸರ ಕಟ್ತಿದ್ವಿ, ಕೊಳ್ಳ 1-2-3 ಕೊಬ್ಬರಿ ಸರ ಕಟ್ತಿದ್ವಿ. ತೂಕ ಎಲ್ಲ ಚೆಕ್ ಮಾಡಿಲ್ಲ. ಹಾಂ ರೀ. ಎಷ್ಟು ಕೊಟ್ಟಿರಿ ಅಣ್ಣ ತರಬೇಕಾರೆ ಹೋರಿನ? ಇದಕ್ಕಣ 1,15,000 ಕೊಟ್ಟಿದ್ವಿ. 1,15,000. ಇದು ಹೋರಿ ಹೆಂಗೆ ರೀ ಅಣ್ಣ? ಆ್ಯಕ್ಷನ್ ಹೋರಿನ ಏನು ಸ್ಪೀಡ್ ಹೋರಿ ರೀ? ಭಾಳ ಸ್ಪೀಡ್ ಅಣ್ಣ. ಇದು ಸ್ಪೀಡ್ ಅಣ್ಣ. ಹಾಂ ರೀ. ಆ್ಯಕ್ಷನ್ ಅಷ್ಟು ಇದೆ ಆ್ಯಕ್ಷನ್ ಕಡಿಮೆ ಅಣ್ಣ. ಹಾಂ ರೀ. ಸ್ಪೀಡ್ ಭಾಳ ಅಣ್ಣ. ಹಾಂ ರೀ. ಈ PP ಎಷ್ಟು ಹೈಟ್ ಕಟ್ತೀರಿ ಅಣ್ಣ? PP ಅಣ್ಣ ಒಂದು ಆಳು ಹೈಟ್ ಇರ್ತೈತೆ ಅಣ್ಣ. ಅದು ಎಷ್ಟು ಲೈನ್ ಅಂತಂದು ಎಷ್ಟು ಲೈನ್ ಇರ್ಬೋದು? 5-6 ಫೂಟ್. 6 ಫೂಟ್. ಹಾಂ. 12 ಫೂಟ್ ರೀ ಅಣ್ಣ. 10-12 ಫೂಟ್. ಹಾಂ. 12 ಫೂಟ್ ಆಗ್ಬೋದು. ಇದು ಕಣದಾಗ ಹಿಂಗೆ ಇರ್ತೈತೆ ರೀ, ಮನ್ಯಾಗ ಹಿಂಗೆ ಇರ್ತೈತಿ? ಇಲ್ಲಿ ಮನ್ಯಾಗ ನೋಡೋಣ ಇಷ್ಟು ಸೈಲೆಂಟ್. ಈಗ ಅಂದ್ರೆ ಬೇರೆ ಹುಡುಗರಿಗೆ ಏನು ಮಾಡಲ್ಲಣ್ಣ ಇದು. ಈಗ ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀವಿ, ಆಮೇಲೆ ಈಜು ಓಡಿಸ್ತೇವೆ ಅನ್ನೋ ಕಾರಣಕ್ಕೆ ಈಗ ನಮ್ಮ ಹುಡುಗರು ಡೈಲಿ ಅದನ್ನೇನು ಅದ್ರ ಟಚ್ನಾಗಿರೋ ಹುಡುಗರಿಗೆಲ್ಲ ಹಾಯ್ದಿತ್ತಣ್ಣ. ಈಗ ಬೇರೆದವ್ರು ಈಗ ನಮ್ಮ ಮಂಜು ಇವತ್ತು ಬಂದು ಹಿಡ್ದಾನ, ಅವನಿಗೆ ಸುಮ್ಮನೆ ಇರ್ತೈತಿ. ಸಣ್ಣ ಸಣ್ಣ ಹುಡುಗರು ಹಿಡಿದ್ರೆಲ್ಲ ಸುಮ್ಮನೆ ಇರ್ತೈತಣ್ಣ. ಈಗ ನಾವು ಅದಕ್ಕೆ ತಾಲೀಮ್ ಏನು ಕೊಡ್ತೇವಲ್ಲ, ಬಂದು ಅದನ್ನು ಮುಟ್ಟಿಸೇ ಕೊಡಂಗಿಲ್ಲಣ್ಣ. ಈಗ ಅವ ಅದಾನ ಅಂತೇಳಿ ಬದು ನಿಂತ್ಕೊಂಡ್ರಿ, ನನ್ನ ಹತ್ರ ಮುದ್ರಣನೇ ಇಸ್ಕೊಡಲ್ಲ. ಅದು ನಿಮ್ಮನ್ನ ಮುಟ್ಸಂಗಿಲ್ಲ? ನಮ್ಮನ್ನ ಮುಟ್ಟಿಸ್ಕೊಡಲ್ಲ ಅದು. ಹಿಂಗೆ ನಮ್ಮ ಮನೆಯೊಳಗೆ ಅಂದರೆ ನಮ್ಮ ಅಣ್ಣರು ಒಬ್ಬರು ಆಡೋದು ಮುಟ್ಟೋದು ಅವ್ರಿಗೆ ಸುಮ್ಮನೆ ಇರೋದು. ಅಂದ್ರೆ ಅವ್ರು ತಾಲೀಮ್ ಗಿಲೀಮ್ ಎಲ್ಲ ಮಾಡ್ಸಲ್ಲ, ಮೈಸೂರದವ್ರೆ ಅವ್ರ ಚಾಕ್ರಿ ಎಲ್ಲ ಅವರೇ ಮಾಡ್ತಾರೆ. ಹಾಂ ರೀ. ಇದೆಷ್ಟು ಹಬ್ಬ ಮಾಡಿದ್ರಿ ಈಗ? ಈಗ ಒಂದು 10-12 ಹಬ್ಬ ಮಾಡಿದ. ಏನೇನು ಬಹುಮಾನ ಗೆದ್ದತ್ರಿ ಅಣ್ಣ? ಒಂದು ಬೈಕ್ ತಂದೈತಣ್ಣ. ಹಾಂ ರೀ. ಬಂಗಾರ, ಆಮೇಲೆ ಫ್ರಿಜ್ ಅಂತ ಇಂಥವೆಲ್ಲ ಸರ್. ಹಾಂ ರೀ. ಹೋದಲ್ಲಂತರೂ ಹಂಗೆ ಬಂದಿಲ್ಲಣ್ಣ. ಹಾಂ ರೀ. ಹೋದಲ್ಲೆಲ್ಲ ಫಸ್ಟ್ ಸೆಕೆಂಡ್ ಬಂಪರ್. ಎಲ್ಲೆಲ್ಲ ಹಬ್ಬ ಮಾಡಿದ್ರಿ ಅಣ್ಣ ಈಗ ಸದ್ಯ? ಹತ್ತಿಮೂತ್ರಗಣ, ದೇವಗಿರಿ, ಮಾರಿಂಬಡ, ಆಮೇಲೆ ಹನಗಲ್, ಬಸಾಪುರ ಅಲ್ಲೆಲ್ಲ ಮಾಡಿದ್ವಿ. ಹಬ್ಬಕ್ಕೆ ಹೋಗಿಂದ ಮುಂಚೆ ಹಂಗೆ ತಯಾರಿ ಹೆಂಗೆ ಮಾಡ್ತೀರ? ಇದಕ್ಕಣ ಫುಡ್ ಅಂದರೆ ಹುಳ್ಳಿ, ಸಣ್ಣತ್ತಿ ಕಾಳೆ, ಆಮೇಲೆ ಮನೆಯೊಳಗೆ ಗೊಂಜಾಳ ನುಚ್ಚಿರ್ತೈತಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಡೈಲಿ 2 ಹೊತ್ತು ಇಡ್ತಾವೆ. ಹಾಂ. ಆಮೇಲೆ ಡೈಲಿ 2 ದಿವಸಕ್ಕೊಮ್ಮೆ ಈಜ್ ಹಾಕ್ತಿರ್ತೀವಿ. ಹಾಂ. ಟೈರ್ 2 ದಿವಸಕ್ಕೊಮ್ಮೆ ಟೈರ್ ಹಾಕ್ತಿರ್ತೀವಿ. ಒಂದಿನ ಟೈರ್, ಒಂದಿನ ಈಜ್, ಈ ಥರ ಮಾಡ್ತಿರ್ತೀವಿ. ಈಗ ಸದ್ಯ ರೀಸೆಂಟಾಗಿ ಅಂದ್ರೆ ಯಾವ್ದು ಹಬ್ಬ ಮಾಡಿದ್ರಿ? ಇಲ್ಲಣ್ಣ, ಆಗಲೇ ಒಂದು 5-6 ತಿಂಗಳ ಆತಣ್ಣ. ಹಾಂ ರೀ. ಈಗ ಯಾವ ಹಬ್ಬ ಇಲ್ಲ, ಹಬ್ಬದ ಸೀಸನ್ ಮುಗಿದೈತಲ್ಲಣ್ಣ. ಹಾಂ ರೀ. ಈಗ ಯಾವಿಲ್ಲಣ್ಣ. ನೆಕ್ಸ್ಟ್ ಈಗ ಹಾವೇರಿ ಹಬ್ಬ ಬರಾಗದೈತಿ ಮುಂದೆ, ಇನ್ನೊಂದು 20 ದಿನ. ಹಾಂ. ಅಲ್ಲಿಗೆ ರೆಡಿ ಮಾಡತ್ತ. ಇದು ಕರ್ಜಿಗಿ ಅಭಿಮಾನಿಗಳ ಬಗ್ಗೆ ಒಂದು 2 ಮಾತು ಹೇಳ್ರಿ ಅಣ್ಣ. ಇದಕ್ಕೆ ಅಭಿಮಾನಿಗಳು ಅಂತಂದು ಹೇಳಿದ್ರಣ್ಣ, ಇದು ನಮ್ಮೂರಾಗ ಆಮೇಲೆ ನಮ್ಮ ಜಿಲ್ಲಾದಾಗ ಅನ್ನಂಗಿಲ್ಲಣ್ಣ. ನಾ ಎಲ್ಲಿ ಹೋದ್ರೂ ಓಮೂರಿ ಜಗಣ ಹೊಂಟಾನ ಅಂತಂದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾಗ ಅಂತಂದು ಹೇಳಕ್ಕೆ ಅಡ್ಡಿಲ್ಲಣ್ಣ. ಎಲ್ಲ ಕಡೆಗೆ ಗುರ್ತು ಹಿಡಿತಾರಣ್ಣ. ಅಂದ್ರೆ ಗುರುತಿಸ್ತಾರಣ್ಣ ಈ ನಮ್ಮ ಊರಿ ಅಂತಾರಣ್ಣ. ಹಾಂ ರೀ. ಒಳ್ಳೆ ಹೆಸರು ಮಾಡಿಕೊಟ್ಟೈತಣ್ಣ. ಈಗ ಕೊನೆಯದಾಗಿ ಹೋರಿ ಹಬ್ಬದ ಬಗ್ಗೆ ಒಂದು 2 ಮಾತು ಹೇಳ್ರಿ ಅಣ್ಣ. ಹೋರಿ ಹಬ್ಬದ ಬಗ್ಗೆ ಹೇಳ್ಬೇಕಂದ್ರಣ್ಣ, ನಿಯತ್ತಾಗಿ ಭಾಳ ಕಡಿಮೆ ಹಬ್ಬ ನಡೆಯತ್ತಣ್ಣ. ನಡೀತೇವೆ ಭಾಳ ಕಡಿಮೆ. ದಯವಿಟ್ಟು ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಕೇಳ್ಕೊಳೋದೇನಪ್ಪ ಅಂದರೆ, ಅದು ಎಂಥ ಬಡವ್ರವ್ರೇ ಇರಲಿ, ಎಂಥವ್ರೇ ಇರಲಿ, ಯಾವ ಹೋರಿ ಚಂದಾಗಿ ಹಬ್ಬ ಮಾಡೋದೈತಲ್ಲ ಆ ಹೋರಿಗೆ ಪ್ರೈಸ್ ಕೊಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಈಗೆಲ್ಲ ಹೆಂಗಾಗ್ಬಿಡತ್ತಪ್ಪ ಅಂದ್ರೆ ದುಡ್ಡಿದ್ದಾರೆ ಅಷ್ಟೇ ಮಾಡೋದು ಅನ್ನೋ ಲೆಕ್ಕಕ್ಕೆ ಅನ್ನೋ ಮನೋಭಾವನೆ ಹುಟ್ಕೊಂಡ್ಬಿಡತ್ತಣ್ಣ.
ಇದು ಜನರಿಗೆ ಹೋಗ್ಬೇಕು, ಎಲ್ಲರೂ ನಾನು ಹೋರಿ ಕಟ್ಬೇಕು ಅನ್ನೋ ಮನೋಭಾವನ ಇಟ್ಕೋಬೇಕು. ಹೋರಿ ಹಬ್ಬ ಉಳಿಸ್ಬೇಕು, ಬೆಳೆಸ್ಬೇಕು. ಆ ಕಾರಣಕ್ಕೆ ಮಾತು ಹೇಳಕತ್ತೀನಿ. ದಯವಿಟ್ಟು ಎಲ್ಲರೂ ನಿಯತ್ತಾಗಿ ಹಬ್ಬ ಮಾಡಿರಿ ಅಂತ ಹೇಳ್ತೀನಿ. ನಮ್ಮ ಚಾನಲ್ಗೆ ಒಂದು ಸ್ವಲ್ಪ ಏನಾರ ಸಪೋರ್ಟ್ ಮಾಡಂಗೆ ಹೇಳ್ತೀರೇನ್ರಿ ಅಣ್ಣ? ಅವಶ್ಯವಾಗಿ ಅಣ್ಣ, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡ್ಬೇಕಲ್ಲ ಎಲ್ಲ ಮಾಡ್ತೀವಿ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಏನು ಹೇಳ್ರಿ ಅಣ್ಣ ನೀವು ಹೋರಿ ಹಬ್ಬ ಅಭಿಮಾನಿಗಳಿದ್ದೀರಿ. ಒಳ್ಳೆ ವಿಡಿಯೋಗ್ರಾಫರ್ ಅಂತಂದು ಹೇಳ್ಬೋದು. ದಯವಿಟ್ಟು ಎಲ್ಲರೂ ಎಲ್ಲರೂ ಈ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅಂತಂದ್ರೆ ರವಿ ಲಾಗ್ಸ್ ಅಣ್ಣ. ಈ ರವಿ ಲಾಗ್ ಸಹನ್ ಅನ್ನತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೇನಪ್ಪ ಸಾಕ್ರಿ, ಸಪೋರ್ಟ್ ಮಾಡಿರಿ ಸಾಕ್ರಿ.